ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತ ವೃದ್ಧ ದಂಪತಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಮಂಜುನಾಥ್ ನಗರದಲ್ಲಿ ಆದಂಥ ಘಟನೆ ಇದಾಗಿದ್ದು, ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತ ವಿಷವನ್ನು ಸೇವಿಸಿದ್ದಾರೆ ಈ ದಂಪತಿ. ಬೆಂಗಳೂರಿನ ಮಂಜುನಾಥ್ ನಗರದಲ್ಲಿ ಮನಕಲಕುವ ಘಟನೆಯೊಂದಾಗಿದೆ. ವಿಷ ಸೇವಿಸಿ ಈಶ್ವರ್ ಆಚಾರಿ 73 ವರ್ಷದ ಈಶ್ವರ್ ಆಚಾರಿ 66 ವರ್ಷದ ಗೌರಿ ಎಂಬ ದಂಪತಿ ವಿಷ ಸೇವಿಸಿ ಮರಣ ಹೊಂದಿದ್ದಾರೆ. ಮಂಜುನಾಥ್ ನಗರದ ಮನೆಯಲ್ಲಿ ವಾಸವಾಗಿದ್ದಂಥ ದಂಪತಿ ಇವರಾಗಿದ್ದು, ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಟ್ಟಿದ್ದಂಥ ದಂಪತಿ ಇವರು. ಇತ್ತೀಚೆಗೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಗೌರಿ ಅವರು. ಸೊಂಟ ಸ್ವಾಧೀನ ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದಂಥ ಗೌರಿ ಅವರು, 66 ವರ್ಷದ ಗೌರಿ ಅವರು ಚಿಕಿತ್ಸೆ ವೆಚ್ಚವನ್ನ ಇಬ್ಬರು ಹೆಣ್ಣು ಮಕ್ಕಳೇ ನೋಡಿಕೊಳ್ತಾ ಇದ್ರು. ಆದರೆ ಮಕ್ಕಳಿಗೆ ಕಷ್ಟ ಆಗ್ತಿದೆ ಎಂದು ನೊಂದುಕೊಂಡಿದ್ದಂಥ ದಂಪತಿ ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಮನೆಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬಸವೇಶ್ವರ ನಗರ ಪೊಲೀಸರಿಂದ ಪರಿಶೀಲನೆ ನಡೆದಿದ್ದು ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಮಂಜುನಾಥ್ ನಗರದಲ್ಲಿ ಆದಂಥ ಘಟನೆ ಇದಾಗಿದೆ. ವೃದ್ಧ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿರುವುದು. ಈಶ್ವರ್ ಆಚಾರಿ 73 ವರ್ಷದ ಈಶ್ವರ್ ಆಚಾರಿ ಹಾಗೂ 66 ವರ್ಷದ ಗೌರಿ ಆತ್ಮಹತ್ಯೆ ಮಾಡಿಕೊಂಡಿರುವವರ ಫೋಟೋಗಳನ್ನು ನೀವು ಗಮನಿಸ್ಬೋದು. ಈಗಾಗಲೇ ಪರಿಶೀಲನೆ ಕೂಡ ನಡೆಸಿದ್ದಾರೆ ಪೊಲೀಸರು. ಕೇಸ್ ಕೂಡ ದಾಖಲಾಗಿದೆ. ವಿಷ ಸೇವಿಸಿ ಇಬ್ಬರು ದಂಪತಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗೌರಿ ಅವರು ಸ್ವಂತ ಸ್ವಾಧೀನ ಕಳೆದುಕೊಂಡು ಅದೆಷ್ಟೋ ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಹೀಗಾಗಿ ಮಕ್ಕಳು ಅವರ ಚಿಕಿತ್ಸೆಯನ್ನು ಬರೆಸ್ತಾ ಇದ್ರು. ಆದರೆ ಅವರಿಗೆ ಕಷ್ಟ ಆಗುತ್ತೆ ಅಂತ ಸೂಸೈಡ್ ಮಾಡಿಕೊಂಡಿದ್ದಾರೆ. ವಿಷ ಸೇವಿಸಿ ಇಬ್ಬರು ದಂಪತಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಗ ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತ ದಂಪತಿಗಳು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಅನಾರೋಗ್ಯ ಸಮಸ್ಯೆಯಿಂದ ತಾಯಿ ಬಳಲ್ತಾ ಇದ್ರು. ಇಬ್ಬರು ಹೆಣ್ಣುಮಕ್ಕಳನ್ನ ಮದುವೆ ಮಾಡಿಕೊಟ್ಟಿದ್ರು ಸಹಿತ ತಂದೆ ತಾಯಿಗಳನ್ನ ಚೆನ್ನಾಗಿಯೇ ನೋಡಿಕೊಳ್ತಾ ಇದ್ರು. ಆದರೆ ತಂದೆ ತಾಯಿಯ ಮನಸ್ಸು ಒಪ್ಪಲಿಲ್ವೇನೋ ಗೊತ್ತಿಲ್ಲ. ಅವರಿಗೆ ಕಷ್ಟ ಆಗುತ್ತೆ ಅಂತ ಮನೆಯಲ್ಲೇ ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ.